ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ಬಳ್ಳಾರಿ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೇಳಿದ್ದಾರೆ. ಹೊಸಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತ್ತೆ ಪ್ರಧಾನಿ ಮೋದಿಯವರನ್ನು ಮೂರನೇ ಬಾರಿಗೆ ದೇಶದ ಪ್ರಧಾನಿಯನ್ನಾಗಿ ಮಾಡಲು ಕಾರ್ಯಕರ್ತರು ಸೈನಿಕರಂತೆ ಕೆಲಸ ಮಾಡುತ್ತಿದ್ದು, ಈ ಬಾರಿ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಿ ಮಾಡಲು ದೇಶದ ಜನತೆ ಸಿದ್ಧರಾಗಿದ್ದಾರೆ. ಎನ್ಡಿಎ ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಲಿದೆ ಎಂದು ಹೇಳಿದರು. ಮುಂದೆ ಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಆಗುತ್ತೆ. ಇದೆಲ್ಲ ನೋಡಿಕೊಂಡು ಮತ್ತೆ ಪುನಃ ಇವತ್ತು ಹೊಸದಾಗಿ ಕೇಂದ್ರದಲ್ಲಿ ನಿನ್ನೆ ಅವರು ಹೇಳುವಂತ ಟೈಮಲ್ಲಿ ಈ ರೀತಿ ಕೆಲವೊಂದು ಪ್ರಣಾಳಿಕೆಯನ್ನು ಕೊಡುವಂತ ಕೆಲಸ, ಒಂದು ಗ್ಯಾರಂಟಿಗಳು ಕೊಡುವಂತ ಕೆಲಸ ಮಾಡಿದಾರೆ. ಹಂಗಾಗಿ ಇವತ್ತು ಈ ಎಲ್ಲರನ್ನು ನೋಡ್ತಾ ಇದ್ರೆ ಈ ಸಾರಿ ಈ ದೇಶದಲ್ಲಿದ್ದಂತ ಜನರು ಅವರು ಏನು ಗ್ಯಾರಂಟಿಗಳನ್ನ ನಂಬಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. 50 ವರ್ಷಗಳು 60 ವರ್ಷಗಳ ಕಾಲ ಆಡಳಿತ ಮಾಡಿದಂತ ಪಾರ್ಟಿ ಇಷ್ಟು ವರ್ಷಗಳಂತ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳು ಇದಾರಂತ ಕಾರಣದಿಂದ ಇವತ್ತು ಗ್ಯಾರಂಟಿಗಳ ಮೂಲಕ ಗೆಲ್ಲಬಹುದಂತ ಒಂದು ರೀತಿ ಗಾಳಿಯಲ್ಲಿ ಗುಂಡ ಹಾಕ್ತಾ ಇದ್ರು. ಈ ಸಾರಿ ಗ್ಯಾರಂಟಿ ಏನಂದ್ರೆ ಅವ್ರನ್ನ ಕರ್ನಾಟಕ ರಾಜ್ಯದ್ದು ಮನೆಗೆ ಕಳಿಸೋದಕ್ಕೆ ಅಷ್ಟೇ ಗ್ಯಾರಂಟಿ ಆಗುತ್ತೆ. ಹಂಗಾಗಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವ್ರನ್ನ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಅವರು ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಒಂದು ಕಡೆ ಆದ್ರೆ, ಒಂದು ಕಡೆ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ಕೂಡ ಒಂದು ಕಡೆ ಆಗಿರೋ ಕಾರಣ ಬಹುಶಃ ನರೇಂದ್ರ ಮೋದಿಜಿಯವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅಜಗಜಾಂತರ ವ್ಯತ್ಯಾಸ, ಭೂಮಿ ಆಕಾಶಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ವ್ಯತ್ಯಾಸ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ. ಯಾಕಂದ್ರೆ ನರೇಂದ್ರ ಮೋದಿಜಿಯವರು ಒಳ್ಳೆ ಕ್ರೆಡಿಬಿಲಿಟಿಯನ್ನು ತೆಗೆದುಕೊಂಡು ಆ ನಮ್ಮ ದೇಶವನ್ನು ಯಾವುದರ ಮುಂದಕ್ಕೆ ತಗೊಂಡು ಹೋಗುವಂತ ಕಾರಣದಿಂದ ಇವತ್ತು 24 ತಾಸು ಕೆಲಸ ಮಾಡುವಂತ ಒಬ್ಬ ನಾಯಕ, ಸಮರ್ಥ ನಾಯಕ ನಮಗೆ ದೇಶದ ಸಲುವಾಗಿದ್ದಾನ. ದೇಶ ನಾವು ಇವತ್ತೇನು ನೋಡ್ತಾ ಇದ್ದೀವಿ ನಾವು ಅಂದ್ರೆ ಹತ್ತತ್ರ ನಮಗೆ 70 ವರ್ಷಗಳ ನಂತರ ಇಂಡಿಯನ್ ಸ್ವಾತಂತ್ರ್ಯ ಬಂದ ನಂತರ ಬಹುಶಃ ನಮಗೆ ಇವತ್ತು ಕಾಣ್ತಾ ಇದ್ದ 10 ವರ್ಷಗಳು ಮಾತ್ರ ನಾವು ಕಾಣ್ತಾ ಇದ್ವಿ. ಈ 10 ವರ್ಷಗಳಲ್ಲಿ ನಾವು ಇಷ್ಟೊಂದು ಅಭಿವೃದ್ಧಿ ಕಾಣುವಂತ ಟೈಮಲ್ಲಿ ಇನ್ನೊಂದು 10 ವರ್ಷಗಳ ಕಾಲ ನಾವು ನೋಡಿದ್ರೆ ಭಾರತ ಅಮೆರಿಕದ ರಾಷ್ಟ್ರವನ್ನು ಕೂಡ ಮೀರಿ ಬೆಳಿಬಹುದು ಅನ್ನಂತ ಜನರಿಗೆ ಒಂದು ವಿಶ್ವಾಸ ಇರೋ ಕಾರಣ ಇಂಥ 100 ರಾಹುಲ್ ಗಾಂಧಿ ಅಂತ ವ್ಯಕ್ತಿಗಳು ಬಂದ್ರೆ ಕೂಡ ಎಷ್ಟೇ ಗ್ಯಾರಂಟಿಗಳು ಕೊಟ್ಟರೆ ಕೂಡ ಬಹುಶಃ ನರೇಂದ್ರ ಮೋದಿಜಿಯವರ ಶಕ್ತಿ ಮುಂದೆ ಅವ್ರು ನಿಲ್ಲಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿಜಿಯವರು ಅನೇಕ ಜನಪರವಾದಂತಹ ಕೆಲಸಗಳು ಜನಪರ ಅನ್ನು ಕೂಡ ಗಳಿಸ್ಕೊಳ್ಳುವಂತ ಕೆಲಸ ಮಾಡಿದ್ದೇನೆ. ಹಂಗಾಗಿ ಈ ಸಾರಿ ಈ ಕಾಂಗ್ರೆಸ್ ಪಾರ್ಟಿ ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಹೋರಾಟವನ್ನು ಮಾಡ್ತಾ ಇದ್ರು, ಬಹುಶಃ ಭಾರತೀಯ ಜನತಾ ಪಾರ್ಟಿ ಈ ಸುನಾಮಿ ಅನ್ನಬೇಕು ಅಲೆ ಅನ್ನಬೇಕು ಗೊತ್ತಿಲ್ಲ, ಅಲೆ ಆಗಿ ಸುನಾಮಿ ಆಗಿ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಖಂಡಿತವಾಗಿ ಕೊಚ್ಕೊಂಡು ಹೋಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಇರೋ ಕಾರಣ ಈ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ.